ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪ್ರತಿಕೇಶ್ ಕಿಚನ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇಷ್ಟು ದಿನ ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಇವತ್ತು ನಾನು ರೆಸಿಪಿ ಜೊತೆ ಬಂದಿಲ್ಲ, ಬದಲಾಗಿ ವೈರಲ್ ಖುಷ್ಬು ಆಯಿಲ್ ಬಗ್ಗೆ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಆಯಿಲ್ನ ಟ್ರೈ ಮಾಡೋ ಮೊದಲು ಈ ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ, ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ನಾನು ಕೂಡ ಈ ಒಂದು ಆಯಿಲ್ನ ಮನೆಯಲ್ಲಿ ಮಾಡಿ ರಿಸಲ್ಟ್ ನೋಡಿದ್ದೀನಿ. ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ನಿಮ್ಗೆಲ್ರಿಗೂ ಗೊತ್ತು, ಏನಾದರೂ ಒಂದು ವೈರಲ್ ಆಯಿತು ಅಂದರೆ ಎಲ್ಲರೂ ಅದನ್ನು ತಗೊಂಡು ಟ್ರೈ ಮಾಡೇ ಮಾಡ್ತೀರಾ ಅಲ್ವಾ. ಆದರೆ ಈ ಆಯಿಲ್ನ ಟ್ರೈ ಮಾಡಿದ್ದೀರಾ? ಇದಕ್ಕೆ ಏನೆಲ್ಲ ಹಾಕ್ತಾರೆ ಗೊತ್ತಾ? ಇದಕ್ಕೆ ತೆಂಗಿನೆಣ್ಣೆ, ಆಲಿವ್ ಎಣ್ಣೆ, ಬಾದಾಮಿ ಎಣ್ಣೆ, ಕ್ಯಾರೆಟು, ಬೀಟ್ರೂಟು, ಆರೆಂಜ್ ಪೀಲ್ ಅಂದರೆ ಕಿತ್ತಳೆ ಸಿಪ್ಪೆ, ವಿಟಮಿನ್ ಇ ಕ್ಯಾಪ್ಸೂಲ್ ಇವಿಷ್ಟು ಹಾಕಿ ಈ ಎಣ್ಣೆನ ಮಾಡ್ತಾರೆ. ಆದರೆ ಇದು ವರ್ಕ್ ಆಗುತ್ತಾ ಫೇಸ್ಗೆ? ಫೇಸ್ ಬ್ರೈಟ್ನಿಂಗ್ ಆಗುತ್ತಾ? ನೋಡೋಣ. ನಾನು ಎಣ್ಣೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ಟವ್ ಮೇಲೆ ಒಂದು ಸ್ವಲ್ಪ ಒಂದು ಕಪ್ಪಿನಷ್ಟು ಕೊಕೊನಟ್ ಆಯಿಲನ್ನು ಹಾಕಿ ಅದಕ್ಕೆ 2 ಟೀ ಸ್ಪೂನ್ನಷ್ಟು ಆಲ್ಮಂಡ್ ಆಯಿಲ್ ಮತ್ತು 2 ಟೀ ಸ್ಪೂನ್ನಷ್ಟು ಆಲಿವ್ ಆಯಿಲ್ನ ಹಾಕಿಬಿಟ್ಟು ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಬೀಟ್ರೂಟ್ ತುರಿ ಹಾಗೂ ಆರೆಂಜ್ ಕಿತ್ತಳೆ ಸಿಪ್ಪೆಯನ್ನು ಹಾಕ್ಕೊಂಡು ಅದನ್ನ ಕುದಿಸ್ಕೋಬೇಕು. ಸಿಮ್ಮಲ್ಲೇ ಕುದಿಸ್ಕೋಬೇಕು. ಒಂದು 1 ಅವರ್ ತನಕ ಹೋಗುತ್ತೆ. ಅದು ಫುಲ್ ಕ್ರಿಸ್ಪಿ ಆಗಬೇಕು. ಆಮೇಲೆ ಅದನ್ನ ಸೋಸ್ಬಿಟ್ಟು ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕಿ ಮಿಕ್ಸ್ ಮಾಡಿದರೆ ಆಯಿಲ್ ರೆಡಿ ಆಗುತ್ತೆ. ಇದರಲ್ಲಿ ನಾವು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀವಿ. ಅದು ಹೇಗೆ ವರ್ಕ್ ಆಗುತ್ತೆ ಫೇಸಿಗೆ ಗೊತ್ತಾ? ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್, ಇದು ಚರ್ಮವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತೆ ಹಾಗೂ ತೇವಾಂಶವನ್ನು ಉತ್ತಮವಾಗಿ ಉಳಿಸಿಕೊಳ್ಳಲು ಸಹಾಯವಾಗಿದೆ. ಡ್ರೈ ಸ್ಕಿನ್ಗೆ ಇದು ತುಂಬ ಒಳ್ಳೆಯದು. ಮೊಡವೆ ಬಾರದಿರಲು ಕೂಡ ಇದು ಸಹಾಯ ಮಾಡುತ್ತೆ. ತೆಂಗಿನ ಎಣ್ಣೆಯಲ್ಲಿರುವ ಲಾರಿಕ್ ಮತ್ತು ಕ್ಯಾಪ್ರಿಕ್ ಆಮ್ಲವು ಮೊಡವೆಗಳನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಇದು ಕಪ್ಪು ಕಲೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಇದಕ್ಕೆ ನಾವು ಆಲಿವ್ ಆಯಿಲ್ ಯೂಸ್ ಮಾಡ್ತೀವಿ. ಈ ಆಲಿವ್ ಆಯಿಲ್ ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ಚರ್ಮಕ್ಕೆ ತೇವಾಂಶ ಮತ್ತು ಹೈಡ್ರೇಟ್ ಮಾಡುತ್ತದೆ. ಆಲಿವ್ ಎಣ್ಣೆಯು ನಮ್ಮ ಚರ್ಮವನ್ನು ನಿರ್ಜಲೀಕರಣ ಆಗದಂತೆ ಕಾಪಾಡಿ ಚರ್ಮಕ್ಕೆ ಮೃದುತ್ವವನ್ನು ನೀಡುತ್ತದೆ. ಡ್ರೈ ಸ್ಕಿನ್ನಿಗೆ ಅಂತೂ ಇದು ತುಂಬ ಒಳ್ಳೆಯದು. ನೆಕ್ಸ್ಟ್ ನಾವು ಇದಕ್ಕೆ ಯೂಸ್ ಮಾಡೋದು ಬಾದಾಮಿ ಎಣ್ಣೆ ಅಂದರೆ ಆಲ್ಮಂಡ್ ಆಯಿಲ್. ಇದು ಯುವಿ ವಿಕಿರಣಗಳಿಂದ ಮುಖವನ್ನು ರಕ್ಷಿಸುತ್ತದೆ. ಬಾದಾಮಿ ಎಣ್ಣೆಯು ಸುಕ್ಕುಗಟ್ಟಿದ ಮುಖಕ್ಕೆ ತೇಜಸ್ಸನ್ನು ಕೊಡುತ್ತದೆ, ಅಕಾಲಿಕ ವಯಸ್ಸಾದಂತೆ ತೋರುವುದನ್ನು ತಡೆಯುತ್ತದೆ ಹಾಗೂ ಇದು ಹೆಚ್ಚು ಮೃದುತ್ವವನ್ನು ನೀಡುತ್ತದೆ. ಇನ್ನೊಂದು ನಾವು ಇದಕ್ಕೆ ಹಾಕೋದು ಕ್ಯಾರೆಟ್ ಕೂಡ ಅಷ್ಟೇ, ನಮ್ಮ ಚರ್ಮದ ತೇವಾಂಶವನ್ನು ರಕ್ಷಿಸಿ ಮೃದುತ್ವವನ್ನು ನೀಡುತ್ತದೆ. ಕ್ಯಾರೆಟ್ನಲ್ಲಿರುವ ಬೀಟಾ ಕ್ಯಾರೋಟಿನ್ ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಸೂರ್ಯನ ಕಿರಣಗಳಿಂದ ಚರ್ಮದ ಮೇಲೆ ಆಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ಮುಖದ ಕಾಂತಿಯನ್ನು ಹೆಚ್ಚು ಮಾಡುತ್ತದೆ. ಹಾಗಾಗಿ ಇದು ಕೂಡ ಮುಖಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದು ನಾವು ಹಾಕೋದು ಬೀಟ್ರೂಟ್ನಿಂದ ಮುಖದ ಸೌಂದರ್ಯವನ್ನು ಹೆಚ್ಚಿಸಲು ಇದರ ಜ್ಯೂಸ್ ಕೂಡ ತುಂಬ ಒಳ್ಳೆಯದು. ಇದರ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ. ಎಣ್ಣೆಯುಕ್ತ ಚರ್ಮವಿದ್ದರೆ ಇದರ ಜ್ಯೂಸ್ ಕುಡಿಯುವುದರಿಂದ ತುಂಬ ಒಳ್ಳೆಯದು. ತುಂಬ ಕೆಲಸ ಮಾಡುತ್ತೆ ಇದು ಫೇಸಿಗೆ. ಹಾಗೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ನಾವು ಹಾಕೋದು ಕಿತ್ತಳೆ ಹಣ್ಣಿನ ಸಿಪ್ಪೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯು ಚರ್ಮದ ಕಂದು ಬಣ್ಣದ ರೇಖೆಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಚರ್ಮದ ರಂಧ್ರಗಳನ್ನು ಮುಚ್ಚುತ್ತದೆ. ಚರ್ಮವನ್ನು ಆಳವಾಗಿ ಸ್ವಚ್ಛ ಮಾಡಿ ಚರ್ಮದ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುತ್ತದೆ. ಹಾಗಾಗಿ ಇದು ಮುಖಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದು ನಾವು ಯೂಸ್ ಮಾಡೋದು ವಿಟಮಿನ್ ಇ ಕ್ಯಾಪ್ಸೂಲ್. ಇದು ಕೂಡ ಸೂರ್ಯನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ ಹಾಗೂ ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ಕಡಿಮೆ ಮಾಡುತ್ತದೆ. ಇಷ್ಟೆಲ್ಲ ಉಪಯೋಗ ಇರುವ ಈ ಎಣ್ಣೆಯು ತುಂಬ ಪ್ರಯೋಜನಕಾರಿಯಾಗಿದೆ. ಮಾರ್ಕೆಟಲ್ಲಿ ಸಿಗುವ ಬ್ರೈಟ್ನೆಸ್ ಕ್ರೀಮು, ಏಸನ್ ರಿಮೂವಲ್, ಮೊಡವೆ ರಿಮೂವಲ್ ಅಂತೆಲ್ಲ ನಾವು ಯೂಸ್ ಮಾಡೋ ಬದಲು ಈ ಎಣ್ಣೆಯನ್ನು 1 ವಾರ ಯೂಸ್ ಮಾಡಿ ನೋಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಹಾಕೋ ಎಲ್ಲ ಪದಾರ್ಥಗಳು ಮುಖದ ಕಾಂತಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಈ ಎಣ್ಣೆಯನ್ನು ನೀವು ಖಂಡಿತವಾಗಿಯೂ ಬಳಸಬಹುದು. ತುಂಬ ತುಂಬ ಪ್ರಯೋಜನಕಾರಿಯಾಗಿದೆ. ಈ ಎಣ್ಣೆನ ನೀವು ಮನೆಯಲ್ಲೇ ತಯಾರು ಮಾಡಿ ಒಂದ್ಸಲ ಯೂಸ್ ಮಾಡಿ ನೋಡಿ, ಪಕ್ಕ ವರ್ಕ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನೀವು ತೆಂಗಿನ ಎಣ್ಣೆಯನ್ನು ಹಾಕುವಾಗ ಪ್ಯೂರ್ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿ. ನಾನಿಲ್ಲಿ ಕೊಕೊನಟ್ ಮಿಲ್ಲಲ್ಲಿ ಸಿಗೋ ಪ್ಯೂರ್ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ಹಾಗಾಗಿ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಯೂಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.